ಎಲ್ಲರಿಗೂ ನಮಸ್ಕಾರ. ನಾನು ಹಂಪಿ ರಮಣ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು 33% ಮೀಸಲಾತಿ ಬಗ್ಗೆ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮ್ಮ ಬಳ್ಳಾರಿಯ ಎಲ್ಲ ಮಹಿಳೆಯರು, ಎಲ್ಲ ವರ್ಗದ ಮಹಿಳೆಯರು, NGOs ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಪ್ರಬುದ್ಧ ಮಹಿಳೆಯರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಸೇರಿ ಒಂದು ಘೋರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಾಗಿದೆ, ಇವಾಗ 33% ಮೀಸಲಾತಿ ಆಗಿದ್ರೂ ಸಹ ಜಾರಿಗೆ ಬರಲಾರ್ದಂಗೆ ತಡೆ ಹಿಡಿತಾ ಇದ್ದಾರೆ. ತಡೆ ಹಿಡಿಯೋಕ್ಕೆ ಕಾರಣ ಏನು? ನಮ್ಗೆ ಅದು ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಮಹಿಳೆಯರು ನಮ್ಮ ಭಾರತ ದೇಶದಲ್ಲಿ ಗೌರವಾನ್ವಿತ ದೇಶ. ಮಹಿಳೆಯರಿಗೆ 33% ಕೊಡೋದ್ರಲ್ಲಿ ಯಾಕೆ ನೀವು ಹಿಂಜರಿತಾ ಇದ್ದೀರಾ? ಯಾಕೆ ಮಹಿಳೆಯರು ಕೆಲಸ ಕೊಟ್ಟರೆ ಮಾಡಲ್ಲ? ಈಗ ನಮ್ಮ ಭಾರತ ದೇಶದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮಹಿಳೆ ಇದ್ದಾರೆ, ಮತ್ತೆ ನಮ್ಮ ಪ್ರಜೆ ಯಾರಿದ್ದಾರೆ? ಮುರ್ಮರ ಇದ್ದಾರೆ. ಆಮೇಲೆ ಫಸ್ಟ್ ಇದು ಅದಕ್ಕೆ ಬಾಹ್ಯಾಕಾಶ ಹೋಗಿದ್ದು ನಮ್ಮ ಸುನೀತಾ ಚೌಹಾಣ್ ಇದ್ದಾರೆ. ಆಮೇಲೆ ಸಾಲದ ಮರದ ತಿಮ್ಮಕ್ಕ, ಝಾನ್ಸಿ ಲಕ್ಷ್ಮೀಬಾಯಿ, ಎಲ್ಲ ಹಿಸ್ಟ್ರಿ ಹೇಳ್ಕೊಂತ ಹೋದ್ರೆ ಇವಾಗ ನಾವು ಬುಕ್ಕಲ್ಲಿ ಓದ್ತಾ ಇದ್ದೀವಿ. ಆ ಹಿಸ್ಟ್ರಿನ ನೋಡ್ಕೊಂಡ್ರು ಕೂಡ ನಮಗೆ ಯಾಕೆ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ ಅನ್ನೋದೇ ನಮ್ಮ ಉದ್ದೇಶ. ಇದು ಇಲ್ಲಿಗೆ ಆಗಲ್ಲ, ಕೊನೆ ಆಗಲ್ಲ. ಈ ಹೋರಾಟ ಜಾರಿ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಮಗೆ ಇಲ್ಲಿ ಬಂದಿರಕ್ಕಂತ ಎಲ್ಲ ಮಹಿಳೆಯರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮ ಹೆಸರು ಪುಷ್ಪ ಚಂದ್ರಶೇಖರ್ ಅಂತ ಹೇಳಿ, ಶ್ರೀ ಮಾತೃ ಮಹಿಳಾ ಮಂಡಳಿ ಅಧ್ಯಕ್ಷರು. ನಾವು ನಮ್ಮ ಸಂಘದ ಕಡೆಯಿಂದ ಇವತ್ತು ನಾವು ಈ ರ್ಯಾಲಿಯಲ್ಲಿ ಜಾಯಿನ್ ಆಗಿದ್ದೀವಿ. ಇವಾಗ ದೇಶದಲ್ಲಿ ಮಹಿಳೆಯರ ಶಕ್ತಿ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಹೌದಾ? ದೇಶದ ಜನಾಭಾದಲ್ಲಿನೂ ಮಹಿಳೆಯರ ಜನಾಭಾನೇ ಹೆಚ್ಚಿದೆ. ಅದರಲ್ಲಿ ಭಾರತ ದೇಶದಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನು ಕೊಡೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ನಮ್ದೊಂದು ಪ್ರಶ್ನೆ ನಾವು ವಿರೋಧ ಪಕ್ಷಗಳಿಗೆ ಮಾಡ್ತಾ ಇದ್ದೀವಿ. ಯಾಕಂದರೆ ಹೆಣ್ಮಕ್ಳು ಮುಂದೆ ಬರೋದು ಇಷ್ಟ ಇಲ್ವಾ? ಕಟ್ಟ ಕಡೆ ಮಹಿಳೆಯೂ ಇವತ್ತು 33% ರಿಸರ್ವೇಷನ್ ಬಂದ್ರಗಿನ ಅವರು ವಿಧಾನಸೌಧಕ್ಕೆ ಹೋಗ್ಬಹುದಲ್ಲ. ಅದಕ್ಕೆ ಯಾಕೆ ಇವರು ವಿರೋಧ ಪಕ್ಷಗಳು ಅಡ್ಡಿ ಪಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನಂದರೆ ಹೆಣ್ಮಕ್ಳು ಮುಂದೆ ಬರೋದು, ಹೆಣ್ಮಕ್ಳು ಬಳಿಯೋದು ಇಷ್ಟ ಇಲ್ಲ. ಒಂದೇ ಉದ್ದೇಶ, ಯಾಕಂದರೆ ಹೇಳ್ತಾರಷ್ಟೇ ನಮ್ಮ ಮಹಿಳೆ ಸಬಲೀಕರಣ ಮಾಡ್ತೀವಿ, ನಾವು ಮಹಿಳೆಯರಿಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳು ಕೊಡ್ತೀವಂತ. ಉಚಿತ ಸೌಲಭ್ಯಗಳು ಯಾರು ಕೇಳಿದ್ದಾರೆ? ನಾವು ಭಿಕ್ಷೆ ಬೇಡಿಲ್ವಲ್ಲ ನಿಮ್ಮ ಸೌಲಭ್ಯಗಳು? ನಮಗೆ ಹಕ್ಕು ಕೊಡಿ. ನೀವು ಸೌಲಭ್ಯಗಳು ಕೊಡೋದು ಬೇಡ, ನಮಗೆ ಹಕ್ಕು ಕೊಡಿ. ನಮ್ಮ ಹಕ್ಕಿಂದ ನಾವೆಲ್ಲ ಸಾಧಿಸ್ಕೊಂತೀವಿ ಅಂತೇಳಿ ನಾವು ವಿರೋಧ ಪಕ್ಷಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ 33% ರಿಸರ್ವೇಷನ್ಗೆ ಯಾರೆಲ್ಲ ಅಡ್ಡಿ ಪಡಿತಾ ಇದ್ದಾರೆ ಅವ್ರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಅವರು ಆದಷ್ಟು ಬೇಗ 33% ರಿಸರ್ವೇಷನ್ನು ಜಾರಿಗೆ ತರಬೇಕಾಗಿ ಮನಸ್ಪೂರ್ವಕವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದಾರೆ.